ನನಗೆ ಗೊತ್ತಿಲ್ಲ, ನೀವೇ ಹೇಳ್ತಾ ಇರೋದು, ನನ್ನ ಸುದ್ದಿ ಬಂದಿಲ್ಲ ಅದು. ಈಗ ಥರ ನೀವು ಹೇಳ್ತಾ ಇದ್ರೆ ಚೆಕ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಾನು. ಅಧಿಕೃತವಾಗಿ ಆದೇಶ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಸರ್. ಇದು ಈ ಬೆಳವಣಿಗೆ ಹೇಗೆ ನೀವು ಗಮನಿಸ್ತೀರಿ ಸರ್? ಈಗ ನನ್ನ ವಿಚಾರನೇ ಗೊತ್ತಿಲ್ಲ ಏನಕ್ಕೆ ಮಾಡಿದ್ದಾರೆ ಅಂತ. ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ, ಮೈನಾರಿಟಿ ಅಧ್ಯಕ್ಷ ಆಗಿದ್ರು, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನೀವು ಇದು ಹೇಳ್ತಾ ಇದ್ರೆ ನನ್ನ ವಿಚಾರ ಚೆಕ್ ಮಾಡಿ ಹೇಳ್ತೀನಿ ನಾನು. ಆಡಿಯೋಗಳು ವೈರಲ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಆ ಲೆಟರ್ನಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ ಆಂಟಿ ಪಾರ್ಟಿ. ಈಗ ನನಗೆ ಗೊತ್ತೇ ಇಲ್ಲ ವಿಚಾರ, ನಾನು ಹೆಂಗೆ ಹೇಳಿ ನಾನು? ಈಗ ತಿಳ್ಕೊಂಡೆ ತಾನೆ ತಮ್ಮ ಮಾತಾಡಬೇಕು ಮಾಧ್ಯಮದಲ್ಲಿ. ನಾನು ಸುಮ್ಗೆ ಮಾತಾಡೋಕ್ಕಾಗ್ತದೆ? ಅದೇ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ತೆಗ್ದಿದ್ದಾರೆ. ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ನಾನು, ಸಮಾಧಾನ ಮಾಡಿ ಬಂದಿದ್ದೀನಿ. ಮೋಸ್ಟ್ ಸೀನಿಯರ್ ಲೀಡರ್ ಅವರು. ನನಗೂ ಎಲ್ಲ ಒಂದು ಕಡೆ ಅವ್ರು ಆಗಿರೋದು ನನಗೂ ನೋವಾಗಿದೆ. ನಸೀರ್ ಇಲ್ಲ, ಒಂದು ನಿಮಿಷ ಮಾತಾಡಿ ಕಂಪ್ಲೀಟ್ ಮಾಡೋಕ್ಕೆ ಕೊಡ್ರಿ ಒಂದಾದರೂ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ, ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕ್ಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ ನಾನು. ಮುಖ್ಯಮಂತ್ರಿಗಳು ತಾವು ಭೇಟಿಯಾಗಿದ್ದೆ, ಈ ವಿಚಾರವನ್ನು ಏನಾದ್ರು ಮನವರಿಕೆ ಮಾಡಿದ್ರೆ? ಇಲ್ಲ, ನಾನು ವಿಚಾರ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಅಲಿಗೇಷನ್ ಬಂದಿತ್ತು ಸರ್. ಯಾವುದು ಏನಂತ? ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ನಾನು ಮುಂಚೆನೂ ಹೇಳಿದ್ದೀನಿ, ನನಗೆ AICC ಇಂದ ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದರು. ಆ್ಯಕ್ಚುಲಿ 7ನೇ ತಾರೀಕುವರೆಗೆ ಹಾಕಿದರು. ಮನೆ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದರು, ಸಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮನೆ ಮುಖ್ಯಮಂತ್ರಿನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಹೇಳಿದ್ರು, 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿತ್ತು, 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ ಇರೋದು 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ ಕರೆದು ನಾನು ಬರ್ತಾಯಿದ್ದೆ. ಏನು ಅವ್ರು ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗೆ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕಡೆಯಿಂದ ಏನು ತಪ್ಪಾಗಿಲ್ಲ. ಈಗ ಎರಡು ನಾವು ಗೆಲ್ತೀವಿ, ದಾವಣಗೆರೆನೂ ಗೆಲ್ತೀವಿ, ಬಾಗಲಕೋಟು ಗೆಲ್ತೀವಿ. UDF ಸರ್ಕಾರನೂ ಕೇರಳದಲ್ಲಿ ಬರ್ತದೆ. ಸಮಾಧಾನ ಮಾಡಿದ್ದೀನಿ ನಾನು. ನನಗೆ ಹೇಳೋಷ್ಟು ಅವನು ದೊಡ್ಡವರು, ಮೋಸ್ಟ್ ಸೀನಿಯರ್ ಅವರು. ನಾನು ಭಾಳ ಅವ್ರ ಮುಂದೆ ಭಾಳ ಸಣ್ಣವನಾಗ್ತೀನಿ. ನಾನು ಹೇಳಿದ್ದೀನಿ ಇಂತೆಲ್ಲ ರಾಜಕೀಯದಲ್ಲಿ ಆಗೋದು ಸಹಜ ಸರ್, ಸ್ವಲ್ಪ ದಯಮಾಡಿ ಧೈರ್ಯವಾಗಿರಿ ನೀವು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬ ಬಂದಿದ್ದೀನಿ ನಾನು. ಯಾಕೆ ಸರ್ ಪಾರ್ಟಿ ಒಳಗಡೆ ಈ ಥರದ ಆಕ್ಟಿವಿಟಿ ಸರ್? ಪರಸ್ಪರ ಬಹಿರಂಗವಾದ ಹೇಳಿಕೆಗಳನ್ನು ಕೊಡುವ ವಾತಾವರಣ ಯಾಕೆ? ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ? ಕೆಲವರು ಅಂದರೆ ಹೆಸರು ಹೇಳ್ಬೇಕು ತಾನೆ. ಈಗ ನಾನು ಇಂಥವ್ರು ಅಂತ ನಾನು ಹೇಳ್ತೀನಿ, ನಾನು ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಇಂಥವ್ರು ಸುಖೇಶ್ ಹಿಂಗೆ ಮಾಡಿದ್ದಾರೆ, ಹಿಂಗೆ ಇವ್ರು ಮಾಡಿದ್ದಾರೆ, ಹಂಗೆ ಇವ್ರು ಮಲ್ಲಿಕಾರ್ಜುನ ಹಿಂಗೆ ಮಾಡಿದ್ದಾರೆ ಹೇಳ್ಬೇಕು ತಾನೆ. ಯಾರಂತ ಹೇಳಿದ್ದಾರೆ ಅವರು? ಯಾರಂತನೂ ಹೆಸರು ಹೇಳಿಲ್ಲ. ಹೆಸರು ಹೇಳಕ್ಕೆ ಹೇಳಿ, ಹೆಸರು ಯಾರ್ದು ಹೇಳಿಲ್ಲ ಅವರು. ಈಗ ಒಂದೇ ಸಲ ನಾನು ಹೇಳೋದು, 2 ದಾವಣಗೆರೆ ನಾವು ಗೆಲ್ತೀವಿ. 4ನೇ ತಾರೀಕು ರಿಸಲ್ಟ್ ಕಾಯಿರಿ. ಹೆಚ್ಚಿನ ಮತದಲ್ಲಿ ಲೀಡಲ್ಲಿ ನಾವು ಗೆಲ್ತೀವಿ. ದಾವಣಗೆರೆಯಲ್ಲೂ ಗೆಲ್ತೀವಿ, ಬಾಗಲಕೋಟೆಲ್ಲೂ ಗೆಲ್ತೀವಿ. ಶಿಸ್ತು ಮುಖ್ಯ ಅಂತ DK ಶಿವಕುಮಾರ್ ಅವರು. ಹೌದು, ಅದೇ ಶಿಸ್ತು ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಅದು 8 ಡಿಸ್ಟಿಕ್ ಕೊಟ್ಟಿದ್ದರು. 8 ಡಿಸ್ಟಿಕ್ ಕೊಟ್ಟಿದ್ದರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ತಾವು ಮೈನಾರಿಟಿ ಲೀಡರ್ ಅನ್ನೋ ಕಾರಣಕ್ಕೆ ತಮ್ಮನ್ನ ಕೇರಳಕ್ಕೂ ಕರೀತಾರೆ, ದಾವಣಗೆರೆಗೂ ಕರೀತಾರೆ, ಬಾಗಲಕೋಟೆ ಕರೀತಾರೆ. ಆದ್ರೆ ತಮ್ಮನ್ನ ಎಲ್ಲೋ ಒಂದ್ ಕಡೆ ದಿ ವಿಲನ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಈಗ ಮಾಧ್ಯಮದಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಆಂತರಿಕ ವಲಯದಲ್ಲಿ ಯಾರು ಎಲ್ಲ ಒಂದ್ ಕಡೆ ನನ್ನ ಹೆಸರು ಯಾರನ್ನ ತೋರಿಸಿ.
ಈಗ ಎಲ್ಲನ ಒಂದು ಕಡೆ ಎಲ್ಲನ ಒಂದು ಕಡೆ ಈಗ ನಾನು ಒಬ್ಬನೇನಾ ಕಾಂಗ್ರೆಸ್ಸಲ್ಲಿ ಅಲ್ಲ ನೀವು ಇಲ್ಲ ಒಂದು ನಿಮಿಷ ಕಾಂಗ್ರೆಸ್ಸಲ್ಲಿ ಭಾಳ ನಾನು ಭಾಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ಸಲ್ಲಿ ಕೇಳಿ ಸರ್ ನಾನು ಕಾಂಗ್ರೆಸ್ಸಲ್ಲಿ ಭಾಳ ಸಣ್ಣವನಾಗಿದ್ದೀನಿ ನಾನು ನಿನ್ನೆನೂ ಹೇಳಿದ್ದೀನಿ ನಾನು ಒಬ್ಬ ಮುಖಂಡ ಅಲ್ಲ ನಾನು ಲೀಡರ್ ಆಗೋಕ್ಕೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಾನು ಒಬ್ಬ ಸಮಾಜ ಸೇವಕ ಬರೀ ಮುಸ್ಲಿಂ ಸಮಾಜ ಅಲ್ಲ ಎಲ್ಲ ಬಡವ್ರ ವರ್ಗ ಯಾರ ಜಾತಿ ಎಲ್ಲರ ಪರ ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು ನಾನು ಹೇಳೋದು ನೀವು ಅನ್ಬೋದು ನಾನು ಹಂಗಿಲ್ಲ ನಾನು ಒಂದು ನಿಮಿಷ ಭಾಳ ಸತಿ ಹೇಳಿದ್ದೀನಿ ಸುಖೇಶ್ ಅವರೇ ನಾನು ಭಾಳ ಸತಿ ಹೇಳಿದ್ದೀನಿ ನಾನು ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡಬಾರ್ದು ನೀವು ಜಾತಿ ಮಾಡೋಂಗಿದ್ರೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಕೊಡಿ ಏನಕ್ಕಂದರೆ ಲಕ್ಷಾಂತರ ಜನ ನಮ್ಮನ್ನ ನಂಬಿರ್ತಾರೆ ನಾವೇನಾರು ಆ ಥರ ಜಾತಿ ಮಾಡಿದ್ರೆ ನಮ್ಮ ಮಕ್ಳಿಗೂ ಒಳ್ಳೇದಾಗಲ್ಲ ನಮಗೂ ಒಳ್ಳೇದಾಗಲ್ಲ ಎಲ್ಲ ಹುಳ ಬಿಸಾಯ್ತೀವಿ ಸರ್ ನಿಮಗೆ ನೀವು ಒಂದು ಸಮುದಾಯದ ನಾಯಕ ಅಂತ ಅನ್ನೋದು ಒಂದು ಸಮುದಾಯ ನೋಡ್ಬೋದು ಅಥವಾ ಒಂದು ರಾಜಕೀಯ ದೃಷ್ಟಿಕೋನ ನೀವು ವೈಯಕ್ತಿಕವಾಗಿ ಎಲ್ಲರ ಜೊತೆ ಚೆನ್ನಾಗಿರ್ಬೋದು ಅಥವಾ ನೀವು ಎಲ್ಲರಿಗೂ ನಾಯಕ ಆಗಿರ್ಬೋದು ಆದರೆ ತಮ್ಮನಲ್ಲಿ ಬಿಂಬಿಸುವಾಗ ಸಮುದಾಯದ ಹಿತ ಕಾಯಕ್ಕೆ ನಿಲ್ಲಿಲ್ಲ ಎಲ್ಲೋ ಗೊಂದಲ ಮಾಡಿದ್ರು ಅನ್ನೋ ರೀತಿ ಪರೋಕ್ಷವಾಗಿ ತಮ್ಮ ಹೆಸರುಗಳು ಪ್ರಸ್ತಾಪ ಈಗ ಆಯಿತು. ನಂದು ಹೆಸರು ಯಾರೂ ಹೇಳಿಲ್ಲ ನಾನು ಮೋಜ್ ಮಸ್ತಿ ಮಾಡ್ಕೊಂಡು ಕೇರಳದಲ್ಲಿ ಇರಲಿಲ್ಲ ಎಲ್ಲೋ ಹಾಲಿಡೇ ಟ್ರಿಪ್ಗೆ ನಾನು ಹೋಗಿಲ್ಲ ಚುನಾವಣೆ ಇದೆ ಅಂತ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಲಸ ಮಾಡಿರೋದು ಈಗ ನನಗೆ ತಮಿಳ್ನಾಡಿಗೆ ಹೋಗಿ ಹೇಳಿದ್ದಾರೆ ಶನಿವಾರ ಭಾನುವಾರ ತಮಿಳ್ನಾಡು ಹೋಗ್ತಾನೆ ಏನೋ ಈರೋಡ್ಗೆ ಹೇಳಿದ್ದಾರೆ ಆಮೇಲೆ ಹೊಸೂರು ಆಮೇಲೆ ಕೃಷ್ಣಗಿರಿ ಹೋಗೋಕೆ ಹೇಳಿದ್ದಾರೆ ಈಗ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು ಒಂದು 3 ದಿನ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಹೈಕಮಾಂಡಿಂದ ಸೂಚನೆ ಬಂದಿದೆ ನಾವು ಅದನ್ನ ಹೇಳಿದ್ದು. ಈಗ South Indian leader, ಈಗ South Indian leader ಅಂತ ಕರೀತಾರೆ ಅಂದ್ರೆ ನೀವು ಅದನ್ನು ಓದ್ತಾ ಇಲ್ಲ. ಈಗ ನಾನೇನೋ ಎಲ್ಲನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ ನಾನು ಪಾರ್ಟಿ ಕೆಲಸ 14 ರಾತ್ರಿ ಅದನ್ನು ಗೊತ್ತಲ್ಲ ಆ ಬಿಸಿಲಲ್ಲಿ ನಂಬ್ತಿರೋ ಬಿಡ್ತಿರೋ ನಾನು ಕೇರಳದಲ್ಲಿ ಪ್ರತಿದಿನ 350 ಇಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ 10 ಡೇಸ್ ಡೈಲಿ ರಾತ್ರಿ 2:30-3 ಗಂಟೆ ಮಲಗ್ತಾ ಇದ್ದೆ ನಾನು ಬೆಳಗ್ಗೆ 8 ಗಂಟೆ ರೆಡಿ ಆಗಿರ್ತಾ ಇದ್ದೆ ಪಕ್ಷದ ಕೆಲಸ ಮಾಡಿರ್ತೀನಿ ನಾನು ಹೌದು ಸರ್, ನೀವು ಪಾಪ ನೀವು face tan ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಆದ್ರೆ ಇಲ್ಲ ಈಗ ಮೊನ್ನೆ ಬಾಂಬೆ ಹೋಗೋ ಸರಿ ಮಾಡ್ಕೊಂಡು ಬಂದಿದ್ದೀನಿ